ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಪ್ರಕರಣದ ಪ್ರಮುಖ ಆರೋಪಿ A14 ಆಗಿರುವಂಥ ಪ್ರದೋಷ್ ತನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಮಾಡಬೇಕು ಅಂತೇಳಿ ಕೋರ್ಟ್ಗೆ ಮನವಿ ಸಲ್ಲಿಸಿ ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾನೆ. ಇದು ದರ್ಶನ್ಗೆ ಮುಂದಿನ ಹಂತದಲ್ಲಿ ದೊಡ್ಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಹಾಗಾದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳು ಅಂದರೆ ಎಕ್ಸ್ ಖಾತೆ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತು ಫೇಸ್ಬುಕ್, ಅಲ್ಲೂ ಕೂಡ ನೀವು ಪೇಜ್ಗಳನ್ನು ಫಾಲೋ ಮಾಡಿ ಎಕ್ಸ್ಕ್ಲೂಸಿವ್ ಮತ್ತು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು ನೋಡ್ಬೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತೇ ಇದೆ. ಸದ್ಯ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಟ್ರಯಲ್ ಕೂಡ ನಡೀತಿದೆ. ಈ ಒಂದು ಸಂದರ್ಭದಲ್ಲಿ ಇದೇ ಕೊಲೆ ಪ್ರಕರಣದ 14ನೇ ಆರೋಪಿ ಜೊತೆಗೆ ದರ್ಶನ್ ಅತ್ಯಾಪ್ತ ಆಗಿರುವಂತಹ ಪ್ರದೋಷ್ ತನ್ನನ್ನು ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಮಾಡಬೇಕು ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕಿದ್ದಾನೆ. ಇದು ಈ ಒಂದು ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಆಗಲಿದೆ. ಹೀಗಾಗಿ ಅರ್ಜಿ ಇವತ್ತು ಹಾಕಲಾಗಿದೆ. ಇವತ್ತು ವಿಚಾರಣೆ ಕೂಡ ನಡೆಯುತ್ತೆ. ವಿಚಾರಣೆಯ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಏನಾದರೂ ಪ್ರದೋಷ್ನನ್ನು ಈ ಒಂದು ಕೇಸ್ನಲ್ಲಿ ಮಾಫಿ ಸಾಕ್ಷಿ ಅಂತೇಳಿ ಏನಾದರೂ ಪರಿಗಣಿಸಿದ್ರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಮುಂದಿನ ಹಂತದಲ್ಲಿ ದೊಡ್ಡ ಕಂಟಕ ಎದುರಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಸಾಕ್ಷಿಯನ್ನು ಮಾಫಿ ಸಾಕ್ಷಿಯನ್ನಾಗಿ ಪ್ರದೋಷ್ನನ್ನು ಪ್ರಾಸಿಕ್ಯೂಷನ್ ಇಲ್ಲಿ ಅಕ್ಸೆಪ್ಟ್ ಮಾಡುತ್ತಾ, ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತಾ ಇಲ್ವಾ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಬೇರೆ ಬೇರೆ ಆರೋಪಿಗಳಾಗಿರ್ಬೋದು ಮತ್ತು ಸಾಕಷ್ಟು ವಿಚಾರಣೆ ಮಾಡಲಾಗಿದೆ ಮತ್ತು ತನಿಖೆ ವೇಳೆ ಸಾಕಷ್ಟು ಅಂಶಗಳು ಕೂಡ ಪತ್ತೆಯಾಗಿದೆ. ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು ಮತ್ತು ಆರೋಪಿಗಳ ಫೋನ್ ಸಂಪರ್ಕ ಆಗಿರ್ಬೋದು, CCTV ಆಗಿರ್ಬೋದು, ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು. ಈ ಒಂದು ಪ್ರಕರಣದಲ್ಲಿ ಈ ಒಂದು ಆರೋಪಿ ಏನಿದ್ದಾನೆ ಅಂದರೆ ಪ್ರದೋಷ್ ಏನಿದ್ದಾನೆ, ಈತ ದರ್ಶನ್ ಅತ್ಯಾಪ್ತ. ಜೊತೆಗೆ ಕೊಲೆ ನಡೆದಂಥ ಸಂದರ್ಭದಲ್ಲಿ ಅಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ಅವತ್ತು ಕೊಲೆ ನಡೆದಂಥ ಸಂದರ್ಭದಲ್ಲಿ ಈತ ಕೂಡ ಒಂದು ಸ್ಥಳದಲ್ಲೇ ಇರ್ತಾನೆ. ಹೀಗಾಗಿ ಈತ ಇಲ್ಲಿ ಮತ್ತೋರ್ವ ಪ್ರತ್ಯಕ್ಷ ಸಾಕ್ಷಿ ಆಗ್ತಾನೆ. ಒಂದು ವೇಳೆ ಕೋರ್ಟ್ ಏನಾದರೂ ಈತ ಮಾಫಿ ಸಾಕ್ಷಿಯನ್ನಾಗಿ ಅಕ್ಸೆಪ್ಟ್ ಮಾಡಿದ್ರೆ ಇಲ್ಲಿ ಪ್ರಮುಖವಾಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಈತ ಕನ್ವರ್ಟ್ ಆಗ್ತಾನೆ. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಅವತ್ತು ಏನಾಯಿತು, ದರ್ಶನ್ ಹಲ್ಲೆ ಮಾಡಿದ್ರ ಮತ್ತು ಪವಿತ್ರ ಗೌಡ ಹಲ್ಲೆ ಮಾಡಿದ್ರ, ಯಾವ ರೀತಿ ಆ ಒಂದು ಶೆಡ್ನಲ್ಲಿ ಕ್ರೈಮ್ ಸೀನ್ನಲ್ಲಿ ಅವತ್ತು ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಕೂಡ ಸತ್ಯ ಘಟನೆಗಳನ್ನು ಅಂದರೆ ಸತ್ಯಾಂಶ ಏನಿದೆ ಎಲ್ಲವನ್ನೂ ಕೂಡ ನಾನು ಕೋರ್ಟ್ ಮುಂದೆ ಹೇಳೋಕ್ಕೆ ರೆಡಿ ಇದ್ದೀನಿ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಪ್ರದೋಷ್ ಮಾಡಿದ್ದಾನೆ. ಇದರ ಜೊತೆಗೆ ತನ್ನನ್ನು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಜೊತೆಗೇನೆ ಒಟ್ಟು 7 ಜನ ಪ್ರಕರಣದ ಆರೋಪಿಗಳೇನಿದ್ದಾರೆ ಎಲ್ಲರನ್ನೂ ಕೂಡ ಒಂದೇ ಕೊಠಡಿಯಲ್ಲಿ ಇರಿಸಲಾಗಿದೆ. ಹೀಗಾಗಿ ನಾನು ಅದೇ ಕೊಠಡಿಯಲ್ಲಿ ಇದ್ದರೆ ಸ್ವತಂತ್ರವಾಗಿ ಹೇಳೋಕ್ಕಾಗೋದಿಲ್ಲ ಅನ್ನುವಂಥ ಕಾರಣದಿಂದಾಗಿ ಬೇರೊಂದು ಕೊಠಡಿಯಿಂದ ಕೋರ್ಟ್ಗೆ ಹಾಜರು ಮಾಡಿಸೋದಕ್ಕೂ ಕೂಡ ಪ್ರದೋಷ್ ಪರ ವಕೀಲರು ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಒಂದೇ ಕೊಠಡಿಯಲ್ಲಿ ಎಲ್ಲರೂ ಕೂಡ ಇದ್ದಾರೆ, ದರ್ಶನ್ ಕೂಡ ಅಲ್ಲೇ ಇರ್ತಾರೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಓಪನ್ ಆಗಿ ಎಲ್ಲ ವಿಚಾರಗಳನ್ನು ಕೂಡ ಹೇಳೋಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಕಾರಣದಿಂದಾಗಿ ಪ್ರತ್ಯೇಕ ಕೊಠಡಿಯಿಂದ ನನ್ನನ್ನು ಹಾಜರುಪಡಿಸಬೇಕು ಅಂತೇಳಿ ಪ್ರದೋಷ್ ಕೂಡ ಮನವಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ಇವತ್ತು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ಕೂಡ ಪ್ರಾಸಿಕ್ಯೂಷನ್ ಒಪಿನಿಯನ್ ಕೇಳಿದೆ. ಅಂದರೆ ಆತನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಮಾಡ್ಬೋದಾ, ಏನು ಈತನ ಪಾತ್ರ ಎಷ್ಟಿದೆ ಅಂತೇಳಿ. ಯಾಕಂದರೆ ಪ್ರಕರಣದ ಪ್ರಮುಖ ಅಂದರೆ ಮುಖ್ಯ ಆರೋಪಿಯನ್ನು ಬಿಟ್ಟು ಬೇರೆ ಯಾರೇ ಆರೋಪಿಗಳಾದರೂ ಕೂಡ ಮಾಫಿ ಸಾಕ್ಷಿಯಾಗಿ ಏನಾದರೂ ಒಪ್ಕೊಳ್ಳೋಕ್ಕೆ ರೆಡಿ ಆದರೆ ಅವರೇನಾದ್ರು ಅರ್ಜಿ ಹಾಕಿದ್ರೆ ಅದು ಕಾನೂನಿನಲ್ಲಿ ಅವಕಾಶ ಇದೆ. ಇಲ್ಲಿ ಪ್ರದೋಷ್ ಕೂಡ ತನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಮಾಡಿಸಿ ಜೊತೆಗೆ ತಮ್ಮ ಮೇಲಿರುವಂಥ ಆರೋಪಗಳನ್ನು ಕ್ಷಮಿಸುವಂತೆ ಈಗಾಗಲೇ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಏನು ಒಪಿನಿಯನ್ ನೀಡುತ್ತೆ, ಜೊತೆಗೆ ಪ್ರದೋಷನನ್ನು ಏನಾದರೂ ಮಾಫಿ ಸಾಕ್ಷಿಯನ್ನಾಗಿ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಮುಂದಿನ ಹಂತದಲ್ಲಿ ದರ್ಶನ್ಗೆ ಕಟ್ಟಿಟ ಬುತ್ತಿ ಶಿಕ್ಷೆ. ಯಾಕಂದರೆ ದರ್ಶನ್ ಅಷ್ಟೇ ಅಲ್ಲ, ಬೇರೆ ಬೇರೆ ಆರೋಪಿಗಳಾಗಿರ್ಬೋದು ಮತ್ತು ಪವಿತ್ರ ಗೌಡ ಆಗಿರ್ಬೋದು ಎಲ್ರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಆತ ನೀಡುವಂಥ ಹೇಳಿಕೆಗಳು ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಯಾಕಂದರೆ ಈತ ಐ ವಿಟ್ನೆಸ್ ಆಗ್ತಾನೆ, ಮತ್ತೋರ್ವ ಐ ವಿಟ್ನೆಸ್ ಆಗ್ತಾನೆ. ಯಾಕಂದರೆ ಘಟನೆಯ ಸಂದರ್ಭದಲ್ಲಿ ಈತ ಕೂಡ ಘಟನಾ ಸ್ಥಳದಲ್ಲಿ ಇದ್ದ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಜೊತೆಗೆ ಕಾನ್ಸ್ಪಿರೆನ್ಸಿ ಟೈಮಲ್ಲೂ ಕೂಡ ಅಂದರೆ ಆರೋಪಿಗಳು ಈ ಒಂದು ಕೊಲೆಕ್ಕೂ ಮುಂಚೆ ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅಂದರೆ ಒಂದು ಪಬ್ ಆಗಿರ್ಬೋದು, ಖಾಸಗಿ ಪಬ್ ಆಗಿರ್ಬೋದು, ಬೇರೆ ಬೇರೆ ಕಡೆ ದರ್ಶನ್ ಆಗಿರ್ಬೋದು, ಬೇರೆ ಬೇರೆ ಆರೋಪಿಗಳು ಎಲ್ಲರೂ ಕೂಡ ಕಾನ್ಸ್ಪಿರೆನ್ಸಿ ಮಾಡಿದ್ರಲ್ಲ, ಆ ಒಂದು ಸಂದರ್ಭದಲ್ಲೂ ಕೂಡ ಈ ಆರೋಪಿತ ಇದ್ದ. ಜೊತೆಗೆ ಕೊಲೆ ನಡೆದ ನಂತರವೂ ಕೂಡ ಸಾಕ್ಷ್ಯ ನಾಶದಲ್ಲಿ ಈತನೇ ಪ್ರಮುಖ ಆರೋಪಿ ಇದ್ದಾನೆ. ಅಂದರೆ ಈತ ಸಾಕ್ಷ್ಯ ನಾಶ ಮಾಡೋದಕ್ಕೆ ದರ್ಶನ್ ಬಳಿ ಹಣ ಇಸ್ಕೊಳ್ಳೋದಾಗಿರ್ಬೋದು, ಬೇರೆ ಬೇರೆ ಆರೋಪಿಗಳಿಗೆ ಕಮೆಂಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದ. ಹೀಗಾಗಿ ಆರೋಪಿಯ ಹೇಳಿಕೆಗಳು ಒಂದು ವೇಳೆ ಆತನ ಮಾಫಿ ಸಾಕ್ಷಿಯನ್ನಾಗಿ ಮಾಡಿದ್ರೆ ಟ್ರಯಲ್ನಲ್ಲಿ ಪ್ರಮುಖ ಒಂದು ಟ್ವಿಸ್ಟ್ ಪಡೆಯುವಂಥ ಸಾಧ್ಯತೆ ಇದೆ. ಈಗಾಗಲೇ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲೂ ಕೂಡ
ಆ ಒಂದು ಪ್ರಮುಖ ಆರೋಪಿ ಕೂಡ ಅಂದರೆ A1 ಆಗಿರುವಂಥ ಅವರು ಆರೋಪಿ ಮಾಫಿ ಸಾಕ್ಷಿಯಾಗಿದ್ದ ಅದು ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಪ್ರಕಟಣೆ ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ತಿರುವು ಪಡೆದುಕೊಂಡಿತ್ತು. ಆ ಒಂದು ಕೇಸ್ನಲ್ಲಿ ಸಾಕಷ್ಟು ತಿರುವು ಪಡೆದುಕೊಂಡಿತ್ತು. ಹೀಗಾಗಿ ಈ ಒಂದು ಕೊಲೆ ಪ್ರಕರಣದಲ್ಲೂ ಕೂಡ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೂ ಕೂಡ ಪ್ರದೋಷ್ನನ್ನ ಏನಾದರೂ ಈಗ ಮಾಫಿ ಸಾಕ್ಷಿಯನ್ನಾಗಿ ಕೋರ್ಟ್ ಏನಾದರೂ ಪರಿಗಣಿಸಿದ್ರೆ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳಿಗೂ ಕೂಡ ದೊಡ್ಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಕೋರ್ಟ್ ಏನು ನಿರ್ಧಾರ ಮಾಡುತ್ತೆ ಅನ್ನೋದ್ರ ಮೇಲೆ ಮುಂದಿನ ಆ ಒಂದು ದರ್ಶನ್ ಭವಿಷ್ಯ ನಿಂತಿದೆ. ಇವತ್ತು ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.